ಇಷ್ಟು ಅರ್ಬಿ ಕೆರೆ ಕಡೆ ತಗೊಂಡೋಗಿ ಒಕ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಹೆಣನ ಬೀಳ್ತಾಳ. ನಳಾನು ಬಿಟ್ಟಿಲ್ಲ, ಯಾಕ ಏನ ಎತ್ತ ಒಟ್ಟು ನಳ ಬಿಟ್ರಾರ ಬೇಷಕ್ಕಿತ್ತು. ಇವ ಬಡೆಗಳು ಹಿಂಗ ಕಾಡ್ತಾವ ನೋಡು. ಇದೇನ್ ಬೇ ಬೆಟ್ಟ ಹೊತ್ಕೊಂಡು ಹೊಂಟಿಯಲ್ಲ. ಏನ್ ಮಾಡ್ಬೇಕಪ್ಪ, ಅರ್ಬಿ ಒಗಿಬೇಕಲ್ಲ ಮತ್ತೆ. ನಳನ ಬಿಟ್ಟಿಲ್ಲಲ್ಲ. ಏನ ಬರಬರಿ 12 ದಿನ ಆತಿ ಇವತ್ತಿಗೆ. ಸಾಕತ್ತಪ್ಪ ಯಪ್ಪ ಅತ್ತಾಗ ಕುಡಿಯಾಕ ಸಿನಸಕ್ ನೀರು ಅದಾವು. ಸಂಜಿಕ ಬಂದಿಂದ ಆ ಬೈಕಿನ ಮ್ಯಾಗ 5 ರೂಪಾಯಿ ಕಾಯಿನ ಹಾಕಿ ಪೀಟ್ರ್ ನೀರು ತರ್ತಾರಲ್ಲಪ್ಪ, ಒಂದು 2 ಕ್ಯಾನಾರ ತೊಗೊಂಬಾರಲ್ಲ ನೀರ್ನ. ಕುಡಿಯಾಕ ಅಡಿಗ್ಗೆ ನೀರು ಇಲ್ದಂಗೆ ಆಗೈತಿ, ಕುಡಿಯಾಕು ಇಲ್ದಂಗೆ ಆಗೈತಿ. ನೋಡಿ 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 ಬಳಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗೈತತ್ತಾಗ. ಟಾಕೆ ಗೀಕೆ ಎಲ್ಲ ಗೊಡಗೆ ಎದ್ದಾವು. ಅದಕ್ಕೋಸ್ಕರ ತೊಳಸುರುತ್ತನಿ ಒಂದು 20 ರೂಪಾಯಿಗೆ ಒಂದು 4 ಕಾಯಿನ ಹಾಕಿ 4 ಪೀಟ್ರ್ ನೀರು ತೊಗೊಂಬಾರಪ್ಪ. ಸಾಕಾಗೈತಿ ನನಗಂತೂ ಅತ್ತಾಗ. ಯಾಕ ನೀರನ್ನು ಬಿಟ್ಟಂಗಿಲ್ಲ. ಏನ ಅಲ್ವೇ ನೀರು ಬಿಟ್ಟಿಲ್ಲ ಅಂತ ನೀವು ಬೈಯಾಕತ್ರ. ಹೊಳ್ಯಾಗ ಕೆರೆಯಾಗ ನೀರು ಇರ್ಬೇಕಲ್ವೇ, ಎಲ್ಲ ತಳಕ್ ಹತ್ತಿ ಹೋಗ್ಯಾವ. ನೀರು ಬಿಡ ಅಂದ್ರೆ ಪಾಪ ಅವ್ರು ಎಲ್ಲಿಂದ ಬಿಡ್ಬೇಕು? ಹೋಗಯಪ್ಪ, ಎಲ್ಲಿಂದ ಬಿಡ್ಬೇಕಂತ ನೀ ಅಂತಿ. ಇಲ್ಲಿ ನೋಡಿಲ್ಲ ಮನ್ಯಾಗ ಪಜಿತಿ ಮಳೆರಾಯ ಏನು ನಿದ್ದಿ ಮಾಡಾಕತ್ತಾನ. ಏನ ಪುಣ್ಯಾತ್ಮ ಅಡ್ಮಳಿ ಹಾಸ್ತಿದ್ದ. ಒಂದು 4-5 ಮಳೆ ಯಾರ ಬರ್ತಿದ್ವು, ಅದು ಬಂದಿಲ್ಲಪ್ಪ. ಯಾಕ ಏನ ಈ ಸಲ ಜೂನ್ ತಿಂಗಳದಾಗ ಮಳೆಗಾಲ ಸ್ಟಾರ್ಟ್ ಅಂದ್ರೆ ಅದಕ್ಕೆ ಒಳಗೆ ಒಂದು 4-5 ಅಡ್ಮಳಿ ಬರ್ತಿದ್ವು. ಆ ಮಳಿ ಈ ಮಳಿ ಅಂತೇಳಿ, ದೊಡ್ಡ ಮಳಿ ಅಂತೇಳಿ ಏನು ಬಂದೇ ಇಲ್ಲ. ನಿಮ್ಮ ಅವನ ಮನ್ ಕೇಣ್ಸಿ ಕಡೆ ಜಗ್ಗ ಜೋರಾಗೈತ್ ಮಳಿ. ಹೌದಾ? ನೋಡಪ್ಪ, ಕೇಮ್ಸಿ ಏನ ಈ ಊರು ಬಿಟ್ಟು ಬೇರೆ ಇದ್ದಿತ್ತ, ಅದು ಹುಬ್ಬಳ್ಳಾಗ ಐತಿ. ಇಲ್ಲೊಂದಿಟ್ಟು ಮಳಿ ಬರಬಾರ್ದನ ದೇವ್ರ. ಮೊನ್ನೆ ಆನಿಕಲ್ ಬಿದ್ದು ಒಂದು ಬರ ಹೇಳ್ತಾನೆ ಬಿ ಅಂತಿಂತವಂತಿ. ಆತ್ ಬಿಡ, ಮುಗಿತಂಗಾರ ಮಳೆಗಾಲಕ್ಕತಿ. ಆನಿಕಲ್ ಬೀಳಬಾರ್ದಯ್ಯಪ್ಪ, ಆನಿಕಲ್ ಬೀಳಬಾರ್ದು. ಆನಿಕಲ್ ಬಿದ್ದು ಅಂದ್ರೆ ಮಳಿನೇ ಆಗುದಿಲ್ಲ, ಗೊತ್ತನು? ಏನ ಆನಿಕಲ್ ಬಿದ್ರೆ ಹುಡುಗರಿಗೆ ಖುಷಿ, ಆರಾರ್ಸ್ಕೊಂಬಂದು ಭಯ ಕೂತಾವ. ದೊಡ್ಡವ್ರು ಹಿಂಗಂತೀವಿ. ಹೋಲ್ ಬಿಡ್ಬೆ, ತತ್ತಂತೋ ಸಂಜಿಗೆ ಬಂದು ನೀವು ಯಾಕೆ ಹೋಗಿ ಯಾಕೆ ಕೇರಿ ಮಠ ತೊಗೊಂಡಿವಿ ಈ ಕೆಟ್ಟ ಬಿಸ್ಲಾಗ? ಆರಾಮಿಂದಂಗೆ ಏನಾರ ಮಾಡಿ ಹಿಡ್ಕೊಂಡು. ಏನು ಬೇಡ, ಈಗ ಹೋಗ್ಬೇಡ, ಸುಮ್ಮನೆ ಇರ್ಬೇಕಾರೆ ಸಂಜೆ 4 ಗಂಟೆಗೆ ಆಕಿ ನೀನು ಇಬ್ರು ಹೋಗುವಂತೀರಿ. ನನಗಾಗಲ್ಲ. ಹೌದು, ಕೆರಿಗೆ ಹೋಗು, ನದಿಗೆ ಹೋಗು, ಬಾವಿಗೆ ಹೋಗು, ನನಗಾಗಲ್ಲ ಇವೆಲ್ಲ ಮಾಡಕ್ಕೆ. ನಾ ಎಂದೂ ಹೋಗಿ ಹಂಗೆಲ್ಲ ಅರ್ಬಿ ಒಕ್ಕೊಂಡ್ ಬಂದಿಲ್ಲ. ಅಲ್ಲ, ನಿನಗೆ ಎಂದೂ ಹೋಗಂದಿಲ್ಲ, ನಳ ಬಿಟ್ಟಿಲ್ಲ. ಅಲ್ಲ ಅವು ವಯಸ್ಸೋದಕ್ಕೆ ಆಕೆ ಹೋಗ್ಬೇಕನು? ನೀವು ಹೋಗು ಸಂಜೆಗೆ 4 ಗಂಟೆ ಮೇಲೆ. ಇಲ್ಲೇ ಐತಿ, ಏನು ದೂರ ಇಲ್ಲ ಕೆರಿ. ಅಲ್ಲೇ ಹೋಗಿ ಕಲ್ಲದು ಇರ್ತಾವು, ಹೋಗ್ಕೊಂಡು ಬಾ. ಚಿಚಿ, ಕೆರಿಯಾಗ ಎಷ್ಟು ಮಂದಿ ಅರ್ಬಿ ಹೋಗಿರ್ತಾರ. ಅವ್ರ ಬಟ್ಟಿ ಕೊಳಿ ಎಲ್ಲ ನಮ್ಮ ಬಟ್ಟಿಗೆ ಹಚ್ಕೊಳ್ಳೋದು, ನಮ್ಮ ಬಟ್ಟಿ ಕೊಳಿ ಎಲ್ಲ ಅವ್ರ ಬಟ್ಟಿಗೆ ಹಚ್ಕೊಳ್ಳೋದು. ಏನು ಕೆರಿ ನೀರು ಏನು ಹರ್ಕೊಂಡು ಹೋಗ್ತೈತಾನ? ಕೆರಿ ನಿಂತಿರ್ತೈತಿ. ಥೂ ಅದ್ರೊಳಗೆ ಅರ್ಬಿ ಹೋಗಿದ್ರು ಒಂದೇ, ಹೋಗಿಲಾರ್ದಂಗೆ ಹಂಗೆ ಬಿಟ್ಟರು ಒಂದೇ. ನೋಡುವ, ಈ ಕಿಲಿನು ಪಲಿನು ನಮಗೆ ಗೊತ್ತಿಲ್ಲ. ಚೇ ಪೂಚಿ ಮಾಡಿಲ್ವ ನಾವೆಂದು. ಕೆರಿ ದೊಡ್ಡ ಕೆರಿ ಐತಿ. ಏನು ಅವು ಅರ್ಬಿ ಹೋಗ್ಯಾಕ ನಮ್ಮ ದನ ನೀರು ಕುಡ್ದೋಗಿರ್ತದೆ, ದನ ಮೈ ತೊಳ್ಯಾಕ ಮಾಡಿರ್ತಾರ ಅದನ್ನು. ಏನು ಅದಕ್ಕಂತೇಳಿ ಇರು ಕೆರಿ, ಅದೇನು ನೀರು ಕುಡಿದಲ್ಲ ಅದು ನಮಗೆ. ಅದು ಮಾತ್ರ ಅದಕ್ಕಂತೇಳಿ ಬಿಟ್ಕೊಂಡಿರೋದು. ಹೊಲ ಪಲ ಈ ಗದ್ದಿಗೆ ಅಲ್ಲಿ ಇಲ್ಲಿ ಬಿಟ್ಕೊಂಡಿರ್ತಾರೆ ನೀರು. ಅದು ನಾನು ಬೇಕಂದ್ರೆ ಅಲ್ಲೇ ಆಸ್ಪಾಸ್ ಇದ್ದವ್ರು ನಾವು ಅದರನ್ವ ಯಾವತ್ತಿದ್ರು ಬಳಸಿ ಬಿಡವ. ಏನು ನಾಳೆ ಗಿಡ ಬಿಡ್ಲಾರ್ದಾಗ ಹಿಂಗದು ಆದಾಗ ನೀ ಎಂದು ಇಲ್ಲದ ಇವತ್ತು ಚೇಚಿ ಅಂದ್ರೆ ಈಗ ಮಳೆ ಬಂತಂದ್ರೆ ಎಲ್ಲ ತುಂಬತತಿ. ಸುಮ್ಮನಿರವ ನೀವು. ಅಲ್ಲಿ ಅಂದ್ರೆ ಬಿಡು, ನಾನು ಹೋಗ್ತೀನಿ. ನನ್ನ ಬಟ್ಟೆ ಮಾತ್ರ ಒಯ್ಬೇಡ್ರಿ. ನನ್ನ ಸೀರೆ, ನಮ್ದು ಲಂಗ ಬ್ಲೌಸ್ ಎಲ್ಲ ನಾನು ಇಲ್ಲೇ ಹೋಗ್ಕೋತೀನಿ. ಇವತ್ತು ಫಿಲ್ಟರ್ ನೀರು ತೊಗೊಂಬರ್ತಾರಲ್ಲ, 1 ಕ್ಯಾನ್ 5 ರೂಪಾಯಿ ಹೆಚ್ಚಿಗೆ ತೊಗೊಂಬರ್ರಿ. ನಾ ಫಿಲ್ಟರ್ ನೀರ್ನಾಗ ನಾನು ಅರ್ಬಿ ಹೋಗ್ಕೋತೀನಿ. ಏನೇ ಫಿಲ್ಟರ್ ನೀರ್ನಾಗ ಅರ್ಬಿ ಹೋಗ್ಕೋತಿ? ಊರನ್ ಮಂದಿ ಬಂದು ಮಕ ಕೆತ್ತೊಂಗೊಡಿತಾರ. ಫಿಲ್ಟರ್ ಕಾಯಿನ ಹಾಕಿ ತರೋ ನೀರು ನಮ್ಮ ಟಾಕಿ ಖಾಲಿ ಆಗಿರ್ತೈತಿ. ಊರನ್ ಮಂದಿ ಎಲ್ಲ ತೊಗೋಬೇಕಾದ್ರಾಗ ನೀ ಅರ್ಬಿ ಹೋಗಿ ಹಾಕು ತಂದಂದ್ರೆ ರೊಕ್ಕಿದ್ದಕ್ಕಿ ಅಂತ ಕೇಳ್ತಾರ ಅವ್ರು, ಗೊತ್ತನ? ಹಂಗೆಲ್ಲ ಮಾಡಬೇಡ. ಅದು ಅಲ್ಲದೆ ಫಿಲ್ಟರ್ ನೀರು ಹಾಕಿ ಯಾರು ಅರ್ಬಿ ಹೋಗಿತಾರ? ಏನು ನಿಂದು ರೇಷ್ಮೆ ಸೀರೆನ ಅದು? ತೋರಿಸಿಲ್ಲ ಪಟ್ಟೆ ಪಿತಾಂಬ್ರನ ನೋಡೇ ಬಿಡ್ತೇನೆ ನಾನು. ಅತ್ತಿಯಾರ, ನೀವು 1000 ಹೇಳಿದ್ರು ನಾನು ಮಾತ್ರ ಅದ್ರಾಗ ಒಕ್ಕೊಳಕ್ವಲ್ರಿ. ನಾ ಹಂಗೆ ಇಟ್ಕೊಂತೇನೆ ಹೊರತು ನಾವು ಒಕ್ಕೊಳಕ್ವಲ್ಲೆ. ನೀವು ನನ್ನ ಬಟ್ಟೆ ಒಯ್ಬೇಡ್ರಿ. ಏನು ಹುಡುಗಿ ಏನು ಆತು, ಒಯ್ಬೇಡ್ರಿ ಅಂದ್ರೆ ನನಗೆ ಇನ್ನೂ ಹಗರತ್ತೆ. ನಮ್ಮ ಮನೇನು ಎಲ್ಲರೂ ಹೋಗ್ಕೊಂಬರ್ತೇನೆ ನಾನು. ಮತ್ತೇನು ಮಾಡೋದು? ಇವ ಹಿಂಗದ ನೋಡಿಕೆ ಮಂಡ ನಾಯಿ ಅದು. ಹೋಲ್ ಬಿಡಪ್ಪ, ಹಾಗೆ ಹೋಲತ್ತ ಏನಾರ ಮಾಡ್ಕೊಂಡು. ನಾನು ಇಷ್ಟು ಒಕ್ಕೊಂಬರ್ತೇನೆ. ಈಗ ಹೋದಿಲ್ಲ, 4 ಗಂಟೆ ಸುಮಾರು ಹೋಗ್ತೇಂತು. ರಣ ಬಿಸಿಲಿಂದ ಏನೈತಿ, 4 ಗಂಟೆ ಸುಮಾರು ಹೋಗ್ತೇಂತವ್ರಪ್ಪ. ಅಯ್ಯಪ್ಪ ದೇವ್ರೇ, ಈ ಮನ್ಯಾಗ ಯಪ್ಪ ಹೆಂಗಪ್ಪ ಉಳ್ಗಾಲ ನನಗೆ. ಅಮ್ಮ ಜಳ ಎಷ್ಟು ಬಡ್ಕೊಂಡೆ ನಮ್ಮ ಅತ್ತಿಗೆ. ಕೂಲರ್ ತೊಂಬರೂ ಕೂಲರ್ ತರೋಣ ಅಂತೇಳಿ ನಾ ಮಟ್ಟ ತರವಳ್ಳು. ಸಾಕಾಗಿ ಹೋಗೈತೆ ನನಗಂತೂ. ಹೊತ್ತಾಗ ನಮ್ಮ ಅಕ್ಕಿದ್ದಾಗ ಆಕಿನ ಕೆಲಸ ಮಾಡ್ತಿದ್ಲು. ಈಗ ನೋಡು ಹೊಟ್ಟಿಲಿ ಆಗ್ಯಾಳ ನನಗೆ ಎಲ್ಲ ಕೆಲಸ ನನ್ನ ತಲೆ ಮ್ಯಾಗೆ ಬಿದ್ದೈತಿ. ಹಾಳಾದ ನಂದು ಒಂದು ಜನ್ಮ. ಹೆಂಗ ಏನಪ್ಪ ಇಲ್ಲಿ ಬಾಳೆ ಮಾಡೋದು. ನಮ್ಮಪ್ಪ ನೋಡು ಬಂದರ ಆಕಿನೊಬ್ಬಕಿನ ಕರ್ಕೊಂಡು ಹೋದ್ರು. ನಾನು ಕರ್ಕೊಂಡು ಹೋಗಿದ್ರು ಅಕ್ಕಿತ್ತ. ನಾನು ಇಲ್ಲೇ ನಾಯಿಗತ್ತೆ ಹೋಗೋದು, ಅವರಷ್ಟೇ ಹೋದ್ರು. ತ್ರಿವೇಣಿ, ಓ ದೇವ್ರೆ, ಮತ್ತೆ ಕರೆಯಕತ್ತಲ್ಲ ಮತ್ತೆ. ಏನು ಮಾಡಲಿ? ಹಾಂ, ನಿದ್ದೆ ಹತ್ತಿದಾರಂಗೆ ಇಲ್ಲೇ ಮಕ್ಕೊಂಡ್ಬಿಡ್ತೀನಿ. ಇಲ್ಲ ಮತ್ತೊಂದು ಏನಾರ ಕೆಲಸ ಹೇಳ್ತಾಳ. ಎತ್ತಾಗ ಹೋತ ಒಯ್ದು ಹುಡಿ ಹೋ ಅನ್ನುವಂತ ಏನಿಲ್ಲ ಅತ್ತಾಗ. ಈಗ ಇಲ್ಲೇ ಬಂಡೆ ತಿಕ್ಕತ್ತಂಗೆ ಕಾಣಂತ. ಅಕ್ಕ, ಅಯ್ಯೋ ದೇವ್ರೆ, ಸಾಲದಕ್ಕೆ ಸಣ್ಣ ಅತ್ತಿಯಾರು ಬಂದ್ರಲ್ಲಪ್ಪ. ಯಾರ? ನಾನಕ್ಕ. ಏನು ಮಾಡತ್ತಿ? ಓ, ನೀ ಬಂದೇನಾ? ಬಂದು ತಡಿ ಯಾಸ ಕುಂತ್ಲ. ಇದೇನ ನಿನ್ನ ಸೊಸಿ ಇಲ್ಲೇ ಮಕ್ಕೊಂಡಾಳಲ್ಕ? ಅಯ್ಯೋ, ಕೆಲಸ ಭಾಳ ಆಗಿರ್ಬೇಕಲ್ಲ ಏಕೆಗೆ. ಮತ್ತು ಅವ್ರ ಅಕ್ಕ ಒಟ್ಟು ಮಾಡಿ ರುಚಿ ಹಚ್ಚಿದ್ಲ. ಈಗ ಅಕ್ಕಿಲ್ಲಲ್ಲ, ಎಲ್ಲ ಕೆಲಸ ಇಕ್ಕಿ ಮೇಲೆ ಬಿದ್ದೈತಿ. ಹಾಗಾಗಿ ಕಬಕ್ಕನ ಮಕ್ಕೊಂಡಿರ್ಬೇಕು. ಅಪ್ಪ ಅಂತೂ ಅತ್ತಿಯರು ನಾ ಮಕ್ಕೊಂಡೇನಿ ಅಂತ ತಿಳ್ಕೊಂಡ್ರು.
ಮತ್ತೇನು ಮಗಳ ಮನೆಗೆ ಹೋಗಿದ್ದೆಲ್ಲ ಆರಾಮದಾರಲ್ಲಿ ಎಲ್ಲ? ಹ್ಞೂನಕ್ಕ ಎಲ್ಲರೂ ಆರಾಮದಾರ. ನಿನಗೊಂದು ವಿಚಾರ ಹೇಳ್ಬೇಕು. ಬಂದಾಳ ನಮ್ಮ ಕನಸು ಬಂದಾಳ. ಎಲ್ಲದಾಳ? ಇಲ್ಲೇ ಹೊರಗೆ ಮಾತಾಡಕತ್ತಾರ, ಕರಿತೀನಿ. ಕನಸು ಆಗ್ಲಿ ಬರ್ಲಿ, ಪಾಪ ಹೊರಗೆ ಯಾರು ಮಾತಾಡಕತ್ತಾರ ಏನಾಕಿ ಕೂಟ. ಅಲ್ಲ ಅಲ್ಲಿ ಹೋಗಿದ್ದಲ್ಲಿ ಏನಾತ? ತಡಿವ, ನನಗೂ ನಿಂತು ಕಾಲನ್ನು ಹೋಗ್ಯಾವ. ಅಲ್ಲಿ ಹಿತ್ತಲಾಗ ಹಕ್ಕಿ ಸ್ವಚ್ಛ ಮಾಡಿ ಓಟು ಸಗಣಿ ತೆಗೆದುಕೊಳ್ಳಿ ಬಡಿಯಾತಿದ್ದೆ. ತ್ರಿವೇಣಿ, ತ್ರಿವೇಣಿ, ಅತ್ತಿವ್ರ ಅದೇಂತ ಮಕ್ಕೊಂಡಿ? ಇಷ್ಟು ಮಾತಾಡಿದ್ರಿ ಎತ್ತರಾಗೋತ್ ನಿಂಗೆ? ಹೋಗಿ ಒಳಗೆ ಮಕ್ಕ ಹೋಗ್ಬೇಕಾರೆ ಕೊನೆಯಾಗ ಒಂದರ ತಾಸು ಸಮಾಧಾನ ಆಕತಿ. ಹೋಗಿ ಮಕ್ಕ ಹೋಗಿ. ಬ್ಯಾಡ್ ಬಿಡ್ರಿ ಅತ್ತಿರ, ಕೆಲಸದ ಮತ್ತೇನು ಮಕ್ಕೋಲೆ. ಸಾರು ಒಗ್ಗರಣೆ ಹಾಕ್ಬೇಕು. ಇರ್ಲಿ ಹೋಗಿ ಮಕ್ಕ ಹೋಗು. ನಾ ಹಾಕ್ತೇನೆ ಹೋಗಿ, ಸಾರಲ್ಲ ನಾ ಒಗ್ಗರಣೆ ಹಾಕ್ತಾನೆ. ಏಟತ್ತೊಂದು ಬೆಳ್ಳುಳ್ಳಿ ಚೊರ್ರನೆ ಶಿವಟ್ ಸಾಸಿವಿಗೆ ಕರಿಬೇವು ಹಾಕಕ್ಕೆ ಏನಾಗಬೇಕಾಗೈತಿ. ಹೋಗಿ. ಹಿತ್ತಲಕ್ಕ ಕರಿಬೇಡ ಮಾವ. ಇಲ್ಲಿ ನಿದ್ದೆ ಬಂದಿತ್ತು, ಆಲೆ ಹಿತ್ತಲಕ್ಕೆ ಕರಿಬೇಡ ಮಾವ ಅಂತ. ಅಬ್ಬಾ, ಈ ಕೆಲಸದ ಟೆನ್ಷನ್ಯಾಗ ಒಟ್ಟ ರೀಲ್ಸೇ ಮಾಡಿಲ್ಲ. ಮಾಡ್ಬೇಕು. ಯಾವ್ಯಾವ ಚಲೋ ಚಲೋ ಟ್ರೆಂಡಿಂಗ್ ಸಾಂಗ್ಸ್ ಯಾವ್ಯಾವ್ದ ಹುಡುಕಿ ರೀಲ್ಸ್ ಮಾಡ್ತೇನೆ ಮೊದ್ಲು. ಎಷ್ಟು ನಿದ್ದೆ ಬಂತಕ್ಕ ನಿನ್ನ ಸೊಸಿಗೆ? ಕುಂದ್ರ. ಏನಿದ್ದಿಲ್ಲ, ಏನಿಲ್ಲ ಬಿಡ್ಲ, ನಾಟಕ ಮಾಡಕತ್ತಾಳ. ಕೆಲಸ ಭಾಳ ಆಗೈತೆ, ಆಕಿಗೆ ತಡ್ಕೊಳಕ್ಕೆ ಆಗ್ಬಾರ್ದು. ಈಗ ಇನ್ನಿದಾಗ ಆಗಲ್ಲ ರೀತಿಲ್ಲ, ಬಂಡೆ ತಿಕ್ಕಿದ್ ನಾನು ನೋಡೀನಿ. ಆಗಲ್ಲ ಅಂತರ್ಕೆಲ್ಲ ಬಂದು ಇಲ್ಲಿ ಈ ಪರಿ ಮಕ್ಕೊಂಡಾಳ. ಗೊತ್ತಾಗೋದಿಲ್ಲ ನನ್ನ ಮನುಷ್ಯ. ಅವಳೆ ಈಗ ಅದನ್ನ ಏನಂದು ಇದು ಮಾಡೋದು, ಮಕ್ಕೊಂಡ್ರೆ ಮಕ್ಕೊಳ್ಳಾಕಂತ ನಾನು ಸುಮ್ಮನಾದೆ. ಹೌದನೇ ಅಕ್ಕ? ಊರಿಗೆ ಹೋಗಿದ್ಮೇಲೆ ಕನ್ಸೋರ್ ಮನೆಗೆ ಅಲ್ಲಿ ಏನತ್ ಗೊತ್ತೇನ, ಅವ್ರ ಅತ್ತಿಗೂ ಅಕ್ಕಿಗೆ. ಎಲ್ಲಿ ಹೋದ್ಲಿಕ್ಕಿ? ಅಯ್ಯ ಕಬರ್ಗೇಡಿ, ನನಗೆ ಬರಕ್ಕೆ ಹೇಳಿ ಬಂದು ಒಂಚೂರು ಊಟ ಗಿಟ ಮಾಡಿ ಕುಂದ್ರ ಅಷ್ಟೊತ್ತಿಗೆ ಇಲ್ಲಿ ಬಂದು ನಿಂತಾಳಲ್ಲಿಕ್ಕಿ. ಕನಸು? ಹಾಂ ಬೇ. ಅಲ್ಲ ಹುಡುಗಿ, ಅಲ್ಲೆಲ್ಲರೂ ಊಟ ಮಾಡಿ ಕುಂತೀವಿ, ನೀನು ಹುಡುಗಿ ಇಲ್ಲಿ ಬಂದು ನಿಂತಿಯಲ್ಲ, ಯಾಕೆ? ಏನಾರು ಬೇಕಾಗಿತ್ತಾ? ಖರ್ಚಿಗೆ ರೊಕ್ಕ ಬೇಕಾ? ನಿನ್ನ ಗಂಡನ ಕೇಳಿದ್ರೆ ಕೊಡ್ತಿದ್ನಲ್ಲೇವಾ? ನಾ ಕೊಟ್ಟಿಲ್ಲನ? ನಾ ಕೊಡ್ಲೇನ? ತಂದನಿ, ನಂಗೆ ಗೊತ್ತಿತ್ತು. ಅದಕ್ಕೆ ಇರೋಂಗಿರ್ಲಿ ಅಂತ ತಂದಿದ್ದೆ. ಒಂದು 2,000 ಕೊಡ್ಲೇನ? ನನ್ನ ಕಡೆನೂ ಭಾಳ ಇಲ್ಲವ. ಅವ ರೊಕ್ಕದ್ದಲ್ಲ, ರೊಕ್ಕ ಇವ್ರು ಕೊಡ್ತಾರೆ ಅನ್ನೋಕೇನ ಅಮ್ಮನೂ ಬೈತಾರೆ. ಅವರು ಕೊಡಕ್ಕೆ ಬಿಡೋದಿಲ್ಲ ಅತ್ತಿಯರು. ಸುಮ್ಮನೆ ಎದಕ್ಕೆ ಕೊಡ್ತೀಯ ಆಕಿಗೆ ಅಂತಾರೆ. ಹೋಗ್ಲಿ ಬಿಡು. ಅದೇನೋ ಅಂತಾರಲ್ಲ, ಮನೆಗೆ ಮುಂಚಿ ಬಾಗಿಲಾಗಬಾರ್ದಂತ, ಮನೆಗೆ ಹಿರೇ ಮನುಷ್ಯ ಆಗಬಾರ್ದಂತ. ಮುಂಚಿ ಬಾಗ್ಲಕ್ಕೂ ಹಿರೇ ಮನುಷ್ಯ ಆಗು, ಇಬ್ಬರಿಗೂ ನೆಮ್ಮದಿ ಇರಂಗಿಲ್ಲ. ಜವಾಬ್ದಾರಿ ಹೊತ್ಕೊಂಡು ಹಿರೇ ಮನುಷ್ಯ ತನಗೊಂದು ಸುಖ ಅನ್ನೋದು ಸಿಗಂಗಿಲ್ಲ, ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಎಲ್ಲ ತನ್ನ ತಲೆ ಮ್ಯಾಗ ಬಿದ್ದಂಗೆ ಅವ ಒದ್ದಾಡ್ತಿರ್ತಾನೆ. ಮುಂಚಿ ಬಾಗಲಾಗಸಿ ಎಲ್ಲರೂ ಒಡ್ಯಾಡ್ತಿರ್ತಾರೆ, ಗೊತ್ತೇನು? ಅದಕ್ಕೂ ನೆಮ್ಮದಿ ಇಲ್ಲ, ಇದಕ್ಕೂ ನೆಮ್ಮದಿ ಇಲ್ಲ. ಅದಕ್ಕೆ ಆರಾಮಾಗಿ ಏನು ಜವಾಬ್ದಾರಿ ಇಲ್ದಂಗೆ ಇರ್ತಾರಲ್ಲ, ಅವರೇ ಆರಾಮಾಗಿರೋದು ಜೀವನದಾಗ, ಗೊತ್ತೇನ? ಹೌದು, ರೊಕ್ಕ ಕೊಡಬೇಡ ಅಂತಾರಲ್ಲ, ಯಾಕೆ ತಿಳಿ ಕೆಡ್ಸ್ಕೊಂತಿ? ಎಲ್ಲ ಬೇಕಾದ ಬೇಡಕ್ಕೆ ಸಂತಿ ತಂದು ಹಾಕ್ತಾರ. ಹಂಗೇನು ಸಣ್ಣ ಪುಟ್ಟ ಖರ್ಚಿಗೆ ಕೊಡಂಗಿಲ್ಲ ಅನ್ನಂಗಿಲ್ಲ, ಕೊಟ್ಟಿರ್ತಾರ. ಮತ್ತೇನು ಬ್ಯಾರೆ ಏನು ನಿಂದರ ಏನೈತಿ ಕೆಲಸ ಖರ್ಚನ್ನಕ್ಕ? ಹೌದಿಲ್ಲ? ಮದುವೆ ಆದ್ಮೇಲೆ ಜೀವನನೇ ಬೇಜಾರು ಅನ್ಸಕತ್ತೈತಿ. ನಾನು ಏನು ಮಾಡೀನಿ ಹೇಳಿ? ಏನು ಮಾಡಿಲ್ಲ. ಒಂಥರ ಆಗ್ತೈತಿವ ಅಲ್ಲಿ ಬೇವ. ಎಷ್ಟು ಚಂದ ಲೈಫ್ ಲೀಡ್ ಮಾಡಬೇಕು, ಎಂಜಾಯ್ ಮಾಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬಿಟ್ಟು ನೀನಂತರೂ ಮದುವೆ ಮಾಡಿ ಅಷ್ಟೇನು ನಾನು ನಿನಗೆ ತೊಂದರೆ ಕೊಟ್ಟಿದ್ದೆ? ನಾನು ಅವಾಗ ಪೆದ್ದಿ ಬೇಡ ಅಂತ ಹೇಳೋ ಅಷ್ಟು ನನಗೂ ಗೊತ್ತಾಗಲಿಲ್ಲ. ನೋಡೀಗ ನಾನು ಅನ್ಕೊಂಡಿದ್ದು ಮಾಡೋಕ್ಕಾಗವಲ್ತು, ಬಿಡೋಕ್ಕಾಗವಲ್ತು. ಅವ ನನಗೆ ಕಾಲೇಜಿಗೆ ಹೋಗ್ಬೇಕಂತ ಆಸೆ ಆಗ್ತಾಯಿತ್ತು ಬೇ. ಅವ ಪ್ಲೀಸ್ ಅವ. ಏನ ಕಾಲೇಜಿಗ? ಈಗ ಐ ಕಬ್ರಿಗೆ ಇಡಿ ಅಲ್ಲವ, ಮದುವೆ ಆಗಿಂದಿ ಅಂತ ಕಾಲೇಜ್ ಅದು? ಅದು ಅಲ್ಲದೆ ಇಂಥ ಅರ್ಬಿ ಹಾಕೊಂಡು ನಿಂತಿ. ಇಷ್ಟು ಅರ್ಬಿ ಹಾಕೊಳಕರ ಬಿಟ್ಟಾಳಲ್ಲ ನಿಮ್ಮ ಅತ್ತಿ, ಅದನ್ನ ಹೇಳಿ ನೀನು. ಚಂದಕ್ಕೆ ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ರೆ ಮಾಡ್ತಿದ್ದೆ. ಇಷ್ಟು ದಿನ ಅದನ್ನೇ ಮಾಡ್ತಿದ್ರು. ಇತ್ತಿತ್ತಾಗ ಈಗ ಹೋಗ್ಲಿ ಬಿಡು, ಸಣ್ಣಕ್ಕೆದಾಳ ಅಂತ ಸುಮ್ಮ ಬಿಟ್ಟಾರ. ಆದರೂ ನೀ ಬಂದಿ ಅಂತ ಸುಮ್ಮನದಾರ. ಬೇರೆ ಯಾರು ಬರೋರಿದ್ರೆ ಹೋಗೋರಿದ್ರೆ ಸೀರೆ ಉಟ್ಕೊ ಅಂತಾರ, ಗೊತ್ತೇನು? ತಪ್ಪೇನೈತದ್ರಾಗ? ಸೀರೆ ಉಟ್ಕೋಬೇಕು ಹೆಣ್ಮಕ್ಳು, ಮತ್ತು ಅತ್ತಿ ಹೇಳ್ದಂಗೆ ಕೇಳ್ಬೇಕು. ಮತ್ತೆ ಅವ್ವ ನನಗೆ ಕಾಲೇಜ್ಗೆ ಹೋಗ್ಬೇಕಂತ ಆಸೆ ಆಗೈತೆ, ನೀನು ಒಂಚೂರು ಹೇಳವ ಅವ್ರ ಮುಂದೆ. ನೋಡು ಕನಸು, ನಾ ಹೇಳೋದಾದ್ರೆ ಈ ಕಾಲೇಜು ಗಿಲೇಜು ಏನು ಬೇಡ, ನನ್ನ ಮಾತು ಕೇಳು. ಬೇಕಾರೆ 2 ದಿನ ನಮ್ಮ ಮನೆಗೆ ಬಂದು ವಾಪಸ್ ಬರುವಂತೀನಿ. ಬೇಕಾದ್ರೆ ನಿಮ್ಮ ಅತ್ತಿಗೆ ಹೇಳ್ತೀನಿ, ಕಾಲೇಜ್ ಗಿಲೇಜ್ ಬೇಡವ. ಏನು ಮದುವೆ ಆತ ಮತ್ತು ಇಷ್ಟ್ರಾಗ ಒಂದು ಹೊಟ್ಟಿಲಾಗಿ ಮೊಮ್ಮಕ್ಕಳು ಬಂದು ಅಂದ್ರೆ ಭಾಳ ಚಲೋ ಆಕತ್ತೀವ. ಮತ್ತು ಯಾಕೆ ಬೇಕು ಕಾಲೇಜ್? ಅದು ಅಲ್ಲದೆ ನಿನ್ನ ಗಂಡ ಏನಂದಾನ? ಅವರು ಬೇಡ ಅನ್ನೋಕತ್ತಾರ. ಆತಲ್ಲ ಮತ್ತೆ ಗಂಡನು ಬೇಡ ಅಂತಾನ ಅಂತಂತಿ, ಅತ್ತೆಂತ್ರ ಬಿಡು ಹೆಂಗೂ ಬೇಡ ಅಂತಾರ. ಅಂದಮೇಲೆ ಯಾಕವ ನಿನಗೆ ಈ ಕಾಲೇಜಿನ ಹುಚ್ಚ? ಬೇಡ ಅಂದಮೇಲೆ ಬೇಡ, ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ನನ್ನ ಮಾತು ಕೇಳೋಟು. ಏನು ಚಂದಾಗಿ ಸಂಸಾರಸ್ಥೆಯಾಗಿ ಬಾಳೆ ಮಾಡ್ಕೊಂಡು ಹೋಗು. ಎಲ್ಲರೂ ಹಿಂಗೆ, ನಾನು ಅಂದ್ಕೊಂಡಿದ್ದೇನು ಮಾಡೋಕ್ಕಾಗಲ್ಲ. ಓದ್ಬೇಕನ್ನಕ್ಕೆ ಮೊದಲು ಓದ್ಬೇಕಿತ್ತು, ಈಗಲ್ಲ. ನೀವಲ್ಲ ಮದುವೆ ಮಾಡಿದ್ದು ತುರ್ತುರು ಅಂತೇಳಿ. ನನ್ನ ಪರಿಸ್ಥಿತಿನ ಹಂಗಿತ್ತಲ್ವ, ಯಾರೇನು ಮಾಡೋಕ್ಕಾಗತ್ತೆ ಹೇಳಿ ನೀನು ನೋಡೋನು. ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗಲ್ಲ. ಏನು ನಾನೇ ಅಲ್ಲೇ ನಮ್ಮ ಅಕ್ಕನ ಗಂಡನ ಮದುವೆ ಮಾಡ್ಕೊಂಡು ನನ್ನ ಜೀವನನೇ ಒಂಥರ ಅತಂತ್ರ. ಹೀಗೆ ನನ್ನ ಮಗಳಿಗೆ ಎಲ್ಲರೂ ಕೂಡಿ ಒಂದು ಮದುವೆ ಮಾಡಿಕೊಡ್ತಾರಲ್ಲಪ್ಪ ಅಂತ ಖುಷಿಲೇ ಮಾಡಿಕೊಟ್ಟೆ. ಅದು ಅಲ್ಲದೆ ಪರಿಸ್ಥಿತಿನೂ ಅವಾಗ ಹಂಗೆ ಇತ್ತಲ್ವ, ಅದಕ್ಕೆ ಏನು ಈಗ ಅದನ್ನೆಲ್ಲ ನೆನ್ಸ್ಕೊಳಕ್ಕೆ ಆಗಂಗಿಲ್ಲ. ಬಿಡು ಹೋಲಿ, ಮದುವೆ ಆಗೈತಿ, ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ಏನು ಓ ಇಲ್ಲದ್ರಿ ನನ್ನ ತಾಯಿ ಮಗಳ ಅಲ್ಲ, ಇದ್ರ ಮಾತಾಡೋದಿತ್ತ?
ಇಲ್ಲಿ ಬರ್ರಿಪ್ಪ ಬಿಗ್ರೆ ಏನು ಮಾತಾಡೋದೈತಿ, ಏನು ಕಡಿಮೆ ಆಗೈತೆ ಅಂತ ಮಾತಾಡ್ಬೇಕ್ರಿ. ಬಂಗಾರದಂಗೆ ನೋಡ್ಕೊಳಕತ್ತೀರಿ, ಅದನ್ನ ಹೇಳಾತಿದ್ಲ. ಏನು ತೊಂದರೆ ಇಲ್ವ, ಆರಾಮದೇನು ನಾನು, ನೀ ಏನು ತಲೆ ಕೆಡ್ಸ್ಕೊಬೇಡ್ದೆ ಅಂತ ಹೇಳಾಕತ್ತಿದ್ಲ. 2 ದಿನ ಏನೋ ಬರ್ತಾಳಂತ ನಮ್ಮ ಮನೆಗೆ, ಅದಕ್ಕೆ ತಡಿವ ನಿಮ್ಮ ಅತ್ತಿ ಕೇಳ್ತೀನಿ ಅಂದೆ. ಕರ್ಕೊಂಡು ಹೋಗ್ಬರ್ರಿ, ಅದಕ್ಕೇನಾಗೋದೈತಿ, 2 ದಿನ ಇದ್ರೆ ಒಳಗೆ ಆಕೆಗೂ ಆಸರ ಬೇಸರ ಕಳೀತೈತಿ. ಆಗಿತ್ತಾರ ವಾ, ಇಷ್ಟೆಲ್ಲ ಆತ ಹೇಳಿದಿ ಖರೆ, ಆದ್ರೆ ಇದು ತಪ್ಪು, ನಿನ್ನ ಮಗಳದು ಕನಸು ಒಂದು ತಪ್ಪಿದೆ. ಅವ್ರೇನ ಮದುವೆ ಮಾಡ್ಕೊಳ್ಬೇಕಾರ ನಾವು ಓದಿಸ್ತೇವೆ ಮುಂದೆ ಅಂತ ಹೇಳಿ ಮದುವೆ ಮಾಡ್ಕೊಂಡಿಲ್ಲ. ಈಗ ಏಕಾಏಕಿ ಓದ್ಸಂತಂದ್ರೆ ಓದ್ಸಾಕೆ ಎಂತ ಸಾವಿರ ಹೋಗ್ಬೇಕೆ ನೀವು? ನಮ್ಮ ಸಣ್ಣ ಹುಡುಗ ಅದ್ರದ್ದು 70-80,000 ಅಂತವ ಇಂಗ್ಲೀಷ್ ಮೀಡಿಯಮ್. ಯೋ ದೇವ್ರೆ, ಈಟದ ಇಟ್ಟು ನೆಲ ಬಿಟ್ಟು ಮ್ಯಾಕೆದ್ದಿಲ್ಲ, 4ನೇ ತನ 3ನೇ ತದಾನು ಅಷ್ಟಷ್ಟು ಫೀಜು ಅವಕ್ಕ ಎಂತದ ಡೊಂಡೇಶನ್ ಏನದು ಅದನ್ನ ಕೊಟ್ಟು ಕಲ್ಸಕತ್ತಾಳಕಿ. ಇವ ದೊಡ್ಡವ ಆಕಿ ಏನ 2 ಮಕ್ಕಳು ಓದಿಸೋ ಮಟ್ಟ ಚೆಡ್ ಹರಿದೋದಿತ್ತ ಒಂದು. ಅವು ಏನು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಖರ್ಚಾದ್ರೆ SLC ಪಾಸ್ ಆಕವ ಇಲ್ಲವು. 10ನೇ ಪಾಸ್ ಆಗ್ಬಿಟ್ಟ ಅಂದ್ರೆ ಒಂದು 20 ಲಕ್ಷ ಕೈ ಬಿಡ್ತೈತಿ, ಹಂಗೈತಿ ಬಾಳೆ. ಅಂತದ್ರಾಗಿ ಈಕಿನ ಕಾಲೇಜ್ ಮೆಟ್ಲ ಹತ್ಸಂತಂದ್ರೆ ಅವ್ರಿಗೇನಂತ ದರ್ದು ಬಂದತಿ ನೋಡವಾ. ಅವ್ರಾಗೆ ತಿಳಿದು ಅವ್ರ ಮನ್ಸಿಗೆ ಅನಿಸಿ ಅಥವಾ ಗಂಡ ಈಕಿ ಮಾತಾಡ್ಕೊಂಡು ಒಂದಿದ್ರ ಒಂದು ಮಾತು, ಗಂಡ ಬೇಡ ಅಂದ ನನ್ನ ಮೇಲೆ, ಈಕಿ ಇನ್ನು ಹಠ ಮಾಡೋದ್ರಾಗ ಉಪಯೋಗಿಲ್ಲ. ಮದುವೆ ಮಾಡ್ಕೊಂಡಾತು ಮುಗಿತೀನಿ ಜೀವನ. ಈಗ ಚಂದ ಗಂಡನ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಗಂಡ ಮನೆ ಒಳಗೆ ಇರೋದು ಅಷ್ಟೇ ಈಕಿಗೆ. ಇಲ್ಲ ಏನಾರ ಮನೆ ಒಳಗೆ ಅದೇನ ದುಡಿಯಾಕ 3 ದಾರ ಅಂತಲೇ ಮನ್ಯಾಗ ನಮ್ಮ ತ್ರಿವೇಣಿ ಮಾಡ್ತಾಳಲ್ಲ, ಅಂಥವೇನಾರ ಪೋನ್ಯ ಮಾಡನ್, ಯಾರು ಬೇಡ ಅಂದ್ರೆ ಅಂಥವು ಮಾಡಿದ್ದು ಮಾಡನ್. ಓದೇ ಮಾಡ್ಬೇಕಂದ್ರೆ ಏನು ಆಗೋದಿಲ್ಲವ. ಏನು ಅದನ್ನ ಒಟ್ಟು ತಿಳಿಸಿ ಹೇಳಕ್ಕಿಗೆ. ಈಗ ಅವ್ರಿಗೆ ಓದ್ಸಂತ ಹೇಳೋದು ತಪ್ಪಾಕತ್, ನಾವು ಈಕಿ ಅನ್ನೋದು ತಪ್ಪಾಕತ್ತಿಲ್ಲ. ನ್ಯಾಯ ಹೇಳ್ಬೇಕಂದ್ರೆ ಅವ್ರಂತ ಐತಿ, ಈಕಿನಂತ ಇಲ್ಲದು. ಓದ್ತೇನೆ ಅನ್ನೋದು ಒಳ್ಳೆ ವಿಚಾರ, ಆದರೆ ಅವ್ರು ಓದಿಸ್ತೀನಿ ಅಂತ ಹೇಳಿಲ್ಲ ಬಿಟ್ಟಿಲ್ಲ. ಮದುವೆ ಏಕೈಕಿ ಈಗ ಓದ್ತೇನೆ ಅಂದ್ರಿಕಿ ಮೊದಲು ಓದಬೇಕಿತ್ತು. ನಾವು ಮದುವೆ ಮಾಡ್ಕೋತೀನವ ಅಂದಾಗ ಹೂ ಅಂದಾಳ, ಅದಕ್ಕೆ ನಾವು ಮದುವೆ ಮಾಡೀವಿ. ಈಗ ಈಕಿ ಏಕೈಕಿ ಇಲ್ಲ ನಾವು ಓದ್ತೇನೆ ಅಂದ್ರೆ ಮೊದಲೇ ಅನ್ಬೇಕಿತ್ತು, ಬಿಟ್ಬಿಡ್ತಿದ್ವಿ. ಓದ್ವಳಕ್ ಬಿಡು ಹೋಲತ್ತಾಗಂತೇಳಿ, ಹೌದಿಲ್ಲ? ಹಂಗಾಗೈತೆ ನೋಡಕ್ಕ. ನಾ ಹೇಳಿದ್ರು ಈಕಿಗೆ ಏನು ಕಿವ್ಯಾಗ ಹೋಗ್ವಲ್ತ, ಅದಕ್ಕೆ ಕೈಯ ಬಿಟ್ಬಿಟ್ಟೆ. ಬಾ 2 ದಿನ ಅಂತ ಕರ್ಕೊಂಬಂದೇನೆ, ಹೇಳು ನೀನ ತಿಳಿಸಿ. ಆಯ್ತು ಹೇಳ್ತೇನೆ, ನೀ ಕುಂದ್ರು ಚಾ ಮಾಡ್ಕೊಂಬರ್ತೇನೆ. ಯವ್ವ ಅಕ್ಕ ಚಾ ಬೇಡವಾ, ಈ ಬಿಸಲಾಗ ಜಲಮ ಸಾಕಾಗೈತವ ಯವ್ವ ಒಲ್ಲೆ. ಹಂಗಾರ ತಡಿ, ಹರಿವ್ಯಾಗ ನೀರು ತಣ್ಣಗೆ ಜುಂಜಿನ ಅಂತವು. 1-2 ನಿಂಬೆ ಹಣ್ಣು ಅದಾವ, ಹಿಂಗಿದ್ರು ಒಂದು ತಟ್ಟೆ ಸಕ್ಕರೆ ಹಾಕಿ ಪಾನಕ ಮಾಡ್ಕೊಂಬರ್ತೇನೆ, ಕುಡಿಯುವಂತ ತಣ್ಣಗೆ ಜೀವಕ್ಕಾಕತಿ. ನಾನು ಕುಡಿತೀನಿ, ನನಗೂ ಬೆಳಗಿಂದ ಸಾಕಾಗೈತವ ಯವ್ವ ಆತ. ಪಾಪ ನನ್ನ ಗಂಡು ಹೊಲದ ಕಡೆ ಹೋಗಿ ದಿನ ಬಂದಿಲ್ಲ, ನಾಷ್ಟನೂ ಮಾಡಿಲ್ಲ, ದೌಡೋಗ್ಯಾರ. ಏನು ಅಲ್ಲಿ ಏನಾರು ಹೊಲ್ದಾಗ ಯಾರ್ದ ಕಟ್ಕೊಂಡ್ ಬಂದಿರ್ತಾರಲ್ಲ, ಹಂಗೆ ತಿಂದ್ರು ಬಿಟ್ರು ಕೇಳಿಲ್ಲ. ನಾನು ತಡಿ ಬರ್ತೇನೆ.